ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ ಅಭಿನವ್ ಮಾತಾಡ್ತಾ ಇರೋದು. ಇವತ್ತು ನಾನು ಹೇಳ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಗೃಹಲಕ್ಷ್ಮಿ 18-19ನೇ ಕಂತು ಇನ್ನೂ ಬಂದಿಲ್ಲ. ಸೊ ಅದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂತ ಹೇಳ್ತೀನಿ. ಹಾಗೆ ಅಂಗನವಾಡಿಯ ಕಾರ್ಯಕರ್ತೆಯರ ಗೌರವಧನ ಹೆಚ್ಚಳದ ಬಗ್ಗೆ ಅದ್ರ ಬಗ್ಗೆನೂ ಅವರು ಮಾತಾಡಿದ್ದಾರೆ ಮೀಡಿಯಾದ ಮುಂದೆ. ಇವತ್ತು ನಾನು ಆ ವಿಚಾರವನ್ನು ಹೇಳೋಕ್ಕೆ ಅಂತ ಬಂದಿದ್ದೀನಿ ಸ್ನೇಹಿತರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಡಿಯಾದ ಮುಂದೆ ಅವರು ಏನು ಹೇಳಿದ್ದಾರೆ ಅಂದರೆ, ಇವತ್ತು ನಡೆದಿರಕ್ಕಂಥ ಸುದ್ದಿಗೋಷ್ಠಿಯಲ್ಲಿ ಮಾರ್ಚ್ 31 ಇದೊಂದು ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ಈ ಮಾರ್ಚ್ 31 ಮುಗಿದ ಬಳಿಕ ಉಳಿದ 2 ಕಂತಿನ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾರಿಗೂ ಅಷ್ಟೇ 18-19ನೇ ಕಂತು ಯಾರಿಗೂ ಬಿಡುಗಡೆ ಆಗಿಲ್ಲ. ಕೆಲವರೆಲ್ಲ ಬಿಡುಗಡೆ ಆಗಿದೆ ಅಂತ ಇದ್ದಾರೆ. ಸೊ ಅದೇನೂ ಆಗಿಲ್ಲ. ಇನ್ನು 18-19ನೇ ಕಂತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿರೋ ಹಾಗೆ ಮಾರ್ಚ್ 31 ಇಯರ್ ಎಂಡ್ ಇದೆಯಲ್ಲ, ಸೊ ಅದಾದ ನಂತರನೇ ನಾವು ಬಿಡುಗಡೆ ಮಾಡ್ತೀವಿ ಅಮೌಂಟನ್ನು. ಇಷ್ಟು ದಿನವೇ ನಾವು ಕೊಡ್ತಾ ಬಂದಿದ್ದೀವಿ. ನಾವು ಇನ್ನು ಮುಂದೇನು ನಮ್ಮ ಸರ್ಕಾರ ಇರೋವರೆಗೂ 5 ವರ್ಷ ಸರ್ಕಾರ ಇರೋವರೆಗೂ ನಾವು ಯಾವುದನ್ನು ಮಿಸ್ ಮಾಡಲ್ಲ, ನಾವೆಲ್ಲವನ್ನು ಕೊಡ್ತೀವಿ ಅಂತಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಸ್ನೇಹಿತರೆ. ಮಾಧ್ಯಮದವರು ಈ ಅಂಗನವಾಡಿಯ ಕಾರ್ಯಕರ್ತೆಯರ ಗೌರವಧನದ ಬಗ್ಗೆ ಅವರು ಪ್ರಶ್ನೆಯನ್ನು ಕೇಳಿದಾಗ ಅವ್ರು ಏನು ಹೇಳಿದ್ದಾರೆ ಅಂದರೆ, ಈ ಮುಖ್ಯಮಂತ್ರಿಗಳು ಮತ್ತು ಅಂಗನವಾಡಿ ಯೂನಿಯನ್ ಲೀಡರ್ಗಳ ನಡುವೆ ಮೀಟಿಂಗನ್ನು ಕೂಡ ನಾನು ಮಾಡಿಸಿದ್ದೀನಿ. ನನಗೂ ಅದ್ರ ಬಗ್ಗೆ ಗಮನ ಇದೆ, ನಾನೇನು ಅದನ್ನು ಮರ್ತಿಲ್ಲ, ನಾನು ಹೇಳ್ತೀನಿ ಅದ್ರ ಬಗ್ಗೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಈಗ 2017ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದ್ದರು. ಆವಾಗ ಅವರು ಆವಾಗ ಅವರು 2,000 ಹೆಚ್ಚಳವನ್ನು ಮಾಡಿದರು. ಆ 2,000 ಹೆಚ್ಚಳವನ್ನು ಮಾಡಿದರು. ಆದರೆ ಕೇಂದ್ರ ಸರ್ಕಾರ ಎಷ್ಟು ಕೊಡ್ತಾ ಇದೆ ಅಂದರೆ 2,500 ಕೊಡ್ತಾ ಇದೆ. ರಾಜ್ಯ ಸರ್ಕಾರ ಎಷ್ಟು ಕೊಡ್ತಾ ಇದೆ ಅಂದರೆ 9,500 ಕೊಡ್ತಾ ಇದೆ ನೋಡಿ. ಸೊ ಅದರಿಂದ ಅವ್ರಿಗೆ 12,000 ಸಿಗ್ತಾ ಇದೆ ಅವ್ರಿಗೆ ಸದ್ಯಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ. ಸೊ ಹಾಗಾಗಿ ಅವರು ಈಗ ಬಜೆಟ್ ಮಂಡನೆ ಮಾಡಿದ್ರಲ್ಲ, ಈ ಬಜೆಟ್ ಮಂಡನೆಯಲ್ಲಿ ಅವರು ಏನಂತ ತಿಳಿಸಿದ್ದಾರೆ ಅಂದರೆ, ಈಗ ಎಷ್ಟು ಹೆಚ್ಚಳವನ್ನು ಮಾಡಿದ್ದಾರೆ ಅಂದರೆ, ಕಾರ್ಯಕರ್ತೆಯರಿಗೆ 1,000 ಹೆಚ್ಚಳವನ್ನು ಮಾಡಿದ್ದಾರೆ, ಸಹಾಯಕರಿಗೆ 750 ರೂಪಾಯಿನ ಹೆಚ್ಚಳವನ್ನು ಮಾಡಿದ್ದಾರೆ ಸ್ನೇಹಿತರೆ. ಸೊ ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಇನ್ನು 1,000 ರೂಪಾಯಿ ಯಾವುದಕ್ಕೂ ಸಾಲಲ್ಲ, ಇವಾಗ ಎಲ್ಲದಕ್ಕೂ ಬೆಲೆ ಏರಿಕೆ ಆಗಿದೆ. ಸೊ ಇವಾಗ 1,000 ರೂಪಾಯಿ ಮಾಡಿದ್ರೆ ಇವಾಗ ತುಂಬ ಕಷ್ಟ ಆಗುತ್ತೆ ಜೀವನ ನಡೆಸೋಕ್ಕೆ. ಇವ್ರಿಗೂ ಕೂಡ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಕೂಡ ತುಂಬ ಕಷ್ಟ ಆಗುತ್ತೆ. ಸಹಾಯಕರಿಗೆ ಈಗ 1,000 ಅಂತ ಹೇಳಿದ್ರೆ, ಸೊ ಹಾಗಾಗಿ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಮಗೆ 6ನೇ ಗ್ಯಾರಂಟಿಯನ್ನು ನೀವು ಕೊಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ 6ನೇ ಗ್ಯಾರಂಟಿ ಅಂದರೆ ಸ್ನೇಹಿತರೆ, ಅವ್ರಿಗೆ 15,000 ರೂಪಾಯಿಯನ್ನು ಮಾಡೋದು, ಕಾರ್ಯಕರ್ತೆಯರಿಗೆ 15,000 ಸಂಬಳವನ್ನು ಕೊಡೋದು, ಹಾಗೆ ಸಹಾಯಕರಿಗೆ 10,000 ಸಂಬಳವನ್ನು ಕೊಡೋದು ಸ್ನೇಹಿತರೆ. ಹೀಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, 6ನೇ ಗ್ಯಾರಂಟಿ 15,000 ಕೊಡಿ ಕಾರ್ಯಕರ್ತೆಯರಿಗೆ, ಹಾಗೆ ಸಹಾಯಕರಿಗೆ 10,000 ರೂಪಾಯಿಯನ್ನು ಕೊಡಿ ನಮಗೆ, ಇಲ್ಲ ಅಥವಾ ಸರ್ವಿಸ್ ಆಧಾರದ ಮೇಲಾದರೂ ಕೊಡಿ ನಮಗೆ ಅಂತ ಹೇಳಿ ಅಂಗನವಾಡಿ ಯೂನಿಯನ್ ಲೀಡರ್ಗಳು ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಹಾಗೆ ಅವರು ಏನು ಹೇಳಿದ್ದಾರೆ ಅಂದರೆ, ಈಗ ಗ್ರ್ಯಾಜುಯಿಟಿ ಅಮೌಂಟು ಯಾರ್ಯಾರೆಲ್ಲ ನಿವೃತ್ತಿ ಹೊಂದಿದ್ದಾರೆ ಅವ್ರಿಗೂ ಕೂಡ ಗ್ರ್ಯಾಜುಯಿಟಿ ಅಮೌಂಟ್ನ ಸುಪ್ರೀಂ ಕೋರ್ಟು ಆದೇಶ ಕೊಟ್ಟಿದೆ. ಬಟ್ ಆದ್ರೂ ಇಲ್ಲಿ ಏನೂ ಅದ್ರ ಬಗ್ಗೆ ಕಾರ್ಯ ಏನೂ ನಡೆದಿಲ್ಲ. ಸೊ ಅದರಿಂದನೂ ಬೇಜಾರಲ್ಲಿದ್ದಾರೆ. ಅದಕ್ಕೆ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅಂದರೆ, ನಾನೇನು ಮರ್ತಿಲ್ಲ, ಇದು ಅಂಗನವಾಡಿ ಕಾರ್ಯಕರ್ತೆಯರು ಅವ್ರನ್ನೆಲ್ಲ ನಾನೇನು ಮರ್ತಿಲ್ಲ. 6ನೇ ಗ್ಯಾರಂಟಿನೂ ಕೂಡ ಇನ್ನೂ 3 ವರ್ಷ ನಾವು ಇದೇ ಸರ್ಕಾರದಲ್ಲಿ ಇರ್ತೀವಿ. ಸೊ ಇದ್ದಾಗ ನಾವು ಈಡೇರಿಸ್ತೀವಿ. ನಾವು ಯಾವ ಭಾಷೆಯನ್ನು ಯಾವ ಮಾತು ಕೊಟ್ಟಿರೋ ಮಾತನ್ನು ಕೂಡ ನಾವು ತಪ್ಪೋದಿಲ್ಲ ಸ್ನೇಹಿತರೆ. ನಾವು ಎಲ್ಲವನ್ನು ಗಮನ ಹರಿಸ್ತೀವಿ. ಸೊ ಹಾಗಾಗಿ ಎಲ್ಲವನ್ನು ಕೂಡ ಈಡೇರಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ಕೆಲವರು ಏನು ಹೇಳಿದ್ದಾರೆ, ಗೃಹಲಕ್ಷ್ಮಿ ಹಣ 2,000 ಇದೆಯಲ್ಲ, ಇದು 4,000 ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಅದು ಹೆಂಗೆ, ಈಗ 2,000 ಅವರು ಕೊಡ್ತಾ ಇಲ್ಲ, ಇನ್ನು 4,000 ಹೆಂಗೆ ಅವರು ಕೊಡೋಕ್ಕೆ ಸಾಧ್ಯ ಸ್ನೇಹಿತರೆ ಹೇಳಿ. ಸೊ ಹಾಗಾಗಿ ಈಗ 2,000ನೇ ಕೆಲವರು ಏನು ಹೇಳ್ತಾ ಇದ್ದಾರೆ ಅಂದರೆ, 2,000 ನಮ್ಮ ಗಂಡನ ದುಡ್ಡು ತಗೊಂಡೇ ಅವ್ರು ನಮಗೇ 2,000 ಕೊಡ್ತಾ ಇದ್ದಾರೆ, ಇದರಲ್ಲಿ ಏನು ಅವ್ರು ದೊಡ್ಡಸ್ಕೆ ತೋರಿಸ್ತಾ ಇರೋದು ಕಾಂಗ್ರೆಸ್ ಪಕ್ಷದವರು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಈಗ 2,000ವನ್ನೇ ಕೊಡಲಿ ಅವರು ಗೃಹಲಕ್ಷ್ಮಿ ಅಮೌಂಟು, 4,000 ಏನು ಬೇಡ, ಬಿಟ್ಟರೆ ಬೇಕಾದರೆ 2,000ವನ್ನು ಬಿಟ್ಬಿಡಲಿ ಅಂತ ಕೆಲವು ಮಹಿಳೆಯರು ಹೇಳ್ತಾನೂ ಇದ್ದಾರೆ. ಸೊ ಅದೇ ಥರ ನಮ್ಮ ದುಡ್ಡೇ ತೊಗೊಂಡು ನಮಗೆ ವಾಪಸ್ ಕೊಡ್ತಾ ಇದ್ದಾರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ.
ಸೊ ಇದರಿಂದನೂ ತುಂಬ ಜನಕ್ಕೆ ಸ್ವಲ್ಪ ಕಷ್ಟವೂ ಆಗ್ತಾ ಇದೆ. ಕೆಲವರು ಇದನ್ನೇ ನಂಬ್ಕೊಂಡಿದ್ದಾರೆ, ಗೃಹಲಕ್ಷ್ಮಿ ಅಮೌಂಟನ್ನೇ ಕೆಲವರು ನಂಬ್ಕೊಂಡಿದ್ದಾರೆ. ಇನ್ನೂ ಕೆಲವರು ಇರೋರು ಅಂದ್ರೂ ಸಹ ಅವರು ಈ ಥರ ಮಾತಾಡ್ತಾರೆ, ನಮ್ಮ ದುಡ್ಡೇ ತೊಗೊಂಡು ನಮಗೆ ಕೊಡೋಕ್ಕೆ ಇವರೇ ಆಗಬೇಕಾ ಅನ್ನೋ ಥರನೂ ಕೆಲವರು ಮಾತಾಡ್ತಾರೆ ಸ್ನೇಹಿತರೆ. ಸೊ ನಿಮ್ಗೇನು ಅನ್ನಿಸ್ತು, ನಿಮ್ಗೇನು ಒಪಿನಿಯನ್ ಅನ್ನಿಸ್ತು? 2,000ನೇ ಕೊಡ್ಬೋದಾ, ಇಲ್ಲ ಅದನ್ನು ನಿಲ್ಲಿಸಬಹುದಾ ಅವರು, ಇಲ್ಲ 4,000ಕ್ಕೆ ಹೆಚ್ಚಳವನ್ನು ಮಾಡಬೇಕಾ? ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಸೊ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ನೋಡಿ. ಯಾರಿಗೆ ಇನ್ಫಾರ್ಮೇಷನ್ ಬೇಕೋ ಅವರಿಗೆ ಶೇರ್ ಮಾಡಿ ಸ್ನೇಹಿತರೆ. ಸೊ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ನೋಡಿದ್ದಕ್ಕೆ. ಥ್ಯಾಂಕ್ ಯು.